ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮನೋಹರ್. ಕನ್ನಡದ ಮೊದಲುಗಳು, ಕನ್ನಡದ ಮೊದಲ ರಾಜವಂಶಸ್ಥರು ಕದಂಬರು, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ, ಕನ್ನಡದ ಮೊದಲ ಅರಸ ಮೌರ್ಯವರ್ಮ, ಕನ್ನಡದ ಮೊದಲ ಲಕ್ಷಣದ ಗ್ರಂಥ ಕವಿರಾಜ ಮಾರ್ಗ, ಉತ್ತರ ಭಾರತದ ಮೇಲೆ ಮೊದಲ ದಂಡಯಾತ್ರೆ ಮಾಡಿದ ಕನ್ನಡದ ಮೊದಲ ಅರಸ ರಾಷ್ಟ್ರಕೂಟ ಚಕ್ರವರ್ತಿ, ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ನಾಟಕ, ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ, ಕನ್ನಡದ ಮೊದಲ ಕಾವ್ಯ ಪಂಪ ಆದಿಪುರಾಣ, ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ, ಕನ್ನಡದ ಮೊದಲ ಕವಿ ಪಂಪ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಹಾಗೂ ಕೃತಿ ಶ್ರೀರಾಮಾಯಣ ದರ್ಶನಂ ಮೂಲಕ ಕುವೆಂಪು ಅವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ, ಕನ್ನಡ ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿ, ಕನ್ನಡದ ಮೊದಲ ಗದ್ಯ ಕೃತಿ ವಾಡ್ಡಾರಾಧನೆ, ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.